ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವತ್ತು ನಮ್ಮ ಹುಡುಗಿನ ಇಂಪ್ರೆಸ್ ಮಾಡಕ್ ಒಳ್ಳೆ ಐಡಿಯಾ ಹುಡುಕಿದ್ದೀನಿ. ಪೇಪರ್, ಬದನೆಕಾಯಿ, ಆಲೂಗಡ್ಡೆ, ಇದೊಂಥರ ಬದನೆಕಾಯಿ, ದೊಡ್ಡ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಬ್ರೊಕೋಲಿ, ಆಹಾ, ಸೂಪರ್. ನಿಮ್ಮ ಅಕ್ಕ ಎಲ್ಲೋ ನಿಮ್ ಭಾವನು ಅಲ್ಲೇ ಕಣ್ರ. ಹಾಗಾದ್ರೆ ನೀವು ನಮ್ಮ ಅಕ್ಕಂಗೋಸ್ಕರ ಬಂದಿದ್ದೀರಾ ಅಂತ ಆಯ್ತು. ಎಸ್, ಮಾತಾಡ್ಸಿ. ಮಾತಾಡ್ಸೋದ್ ದೊಡ್ಡ ವಿಷಯ ಅಲ್ಲ, ಮನ್ಸ್ಗೆಲ್ಲ ದೊಡ್ಡ ವಿಷಯ. ಅದೇನ್ ಬಾವ? ಇಟ್ ಈಸ್ ವೆಜಿಟೇಬಲ್ ಬೊಕೆ. ಯಾರ್ ತಿನ್ನಕ್ಕೆ? ತಿನ್ನಕ್ಕಲ್ಲಲ್ಲಿ ಕೊಡಕ್ಕೆ, ಗಿಫ್ಟ್. ಅದು ಯಾರಿಗೆ? ನಮ್ಮ ಪಕ್ಕದ ಮನೆಯವ್ರಿಗೆ. ಹೇಳ್ಬಾ, ಇದು ನಿಮ್ಗೋಸ್ಕರ ತಗೊಳ್ಳಿ. ಏನ್ ಬಾವ ಇದು? ಇದು ಬೊಕ್ಕೆನಾ? ನೋಡ್ರಿ ತರಕಾರಿ ಕಟ್ಟಿರೋ ತರ ಇದೆ. ಇದನ್ ಕೊಟ್ರೆ ಯಾರು ಹುಡುಗಿ ಇಂಪ್ರೆಸ್ ಆಗ್ತಾಳ? ಸುಮ್ನೆರ ನೋಡಿ, ನೆನ್ನೆ ನೀವು ಮಕ್ಳ ಮುಂದೆ ಚೆನ್ನಾಗಿ ಮಾತಾಡಿದ್ರಿ ಅಂತ ನಾನು ಇದನ್ನ ಇಸ್ಕೊತಿದ್ದೀನಿ. ಬನ್ರೋ. ತಲೆ ಬೇರೆ ಇದೆ ನಿಂಗೆ? ಬಾ ತಿರುಗಿಸ್ ಬಿಸ್ ಆಗ್ತೀನಿ. ದೊಡ್ಡ ಬಡ್ಡಿತ್ತದೆ. ಏನ್ ಹಿಂಗಿದೆ ಅಂತಿದೆ. ನೋಡ್ದೆ ಎಷ್ಟು ಇಷ್ಟಪಟ್ಟು ಇಸ್ಕೊಂಡ್ರು. ಆದ್ರೂ ತರಕಾರಿ ಬೊಕ್ಕೆ ಎಂತ ಕೊಟ್ರಿ ಅಂತ ಗೊತ್ತಾಗ್ಲಿಲ್ಲ. ಈ ದೀಪ ಅವರು ನಾನ್ ಕೊಟ್ಟಿರೋ ಬೊಕ್ಕೆಯಿಂದನೇ ತರಕಾರಿ ತೆಗೆದು ನನಗೆ ಅಡ್ಗೆ ಮಾಡ್ಕೊಡ್ತಾರ. ನೋಡ್ತಾರ. ಹೂ ಕಣ, ಹುಡುಗಿರ್ ಇಂಪ್ರೆಸ್ ಮಾಡ್ಬೇಕಂದ್ರೆ ಈ ತರ ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ತಾ ಇರ್ಬೇಕು. ಈಗ ನೋಡು, ನಾರ್ಮಲ್ ಆಗಿ ಎಲ್ರು ಕೊಡೋ ತರ ಹೂ ಬೊಕ್ಕೆ ಕೊಟ್ಟಿದ್ದಿದ್ರೆ ನಾಳೆ ಅಷ್ಟಲ್ಲೆಲ್ಲ ಹೂ ಬಾಡೋಗ್ತಾ ಇತ್ತು. ಅದನ್ನ ಕಸು ತೊಟ್ಟಿಗೆ ಆಗ್ತದ್ರ ಅಷ್ಟೇ. ಅದೇ ಡಿಫ್ರೆಂಟ್ ಆಗಿ ತರಕಾರಿ ಬೊಕ್ಕೆ ಕೊಟ್ರೆ ಅದ್ರಲ್ಲಿ ಅಡ್ಗೆ ಮಾಡ್ಕೊಂಡು ತಿನ್ಬೋದಾ? ಏನ್ ಲಾಜಿಕ್ ಬಾಬಾ, ಸೂಪರ್. ಹೊಸದಾಗ ಲವ್ ಮಾಡೋರು ನಿಮ್ಮನ್ನ ನೋಡ್ ಕಲಿಬೇಕು. ಕಲೀಲಿ. ಸಾಕು, ಬನ್ರೋ. ಹೋಗ್ರಪ್ಪ, ನಿಮ್ಮ ಅಕ್ಕ ಕರೀತಿದ್ದಾರೆ. ಬಾಯ್ ಬಾಯ್. ಬಾಯ್. ಕಣ್ಸಲ್ಲ ನಿಂಗೆ? ನಾನೆಲ್ ಮೇಡಮ್ ನಿಮ್ ಟಿಕ್ಕಿ ಹೊಡೆದೆ, ಅದಕ್ಕೊಂದ್ ಚೂರು ತಾಕ್ತಿವಿ ಅಷ್ಟೇ. ಇದಕ್ಕೆ ಏನಾದ್ರೂ ಆಗಿದ್ರೆ ತಲೆ ಹೊಡೆದಾಕ್ಬಿಡ್ತಿದ್ದೆ. ಆಯ್ತು ಬಿಡಿ ಮೇಡಮ್, ಸಾರಿ. ಆಯ್ತು, ಹೋಗಿ. ಇತ್ತೀಚೆಗೆ ಯಾಕೋ ಪುಟ್ಟಿಲ್ ತುಂಬಾ ಬದಲಾವಣೆ ಕಾಣಿಸ್ತಿದೆಯಲ್ಲ. ಎಲ್ಲಿ ಹೋದ್ರೂ ಲೇಟ್ ಬರ್ತಾಳೆ. ಅದ್ರ ಜೊತೆ ಈ ಚಿಲ್ಟಾರಿಗಳ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ.
ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಹಾ, ಎಲ್ಲೋಗಿತ್ತು ಸವಾರಿ? ಕಳ್ಸಬಿಟ್ಟೆ ಮಾರ್ಕೆಟ್ಗೆ. ಅಲ್ಲಿಗೆ ಯಾರು ಬಂದಿದ್ರು? ಇನ್ಯಾರು? ಅಕ್ಕ ಬಾವ. ಬಾಬಾ? ನರಸಿಂಹಣ್ಣ ಬಾವ ಅಲ್ಲ, ಬಾಬಾ. ಓಂ ಸಾಯಿರಾಮ್. ಬಾಬಾ ಬಾಬಾ. ಹಾ, ಬಾಬಾ. ದೇವಸ್ಥಾನಕ್ಕೆ ಹೋಗಿದ್ರಾ? ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಸೂಪರ್ ಆಯ್ತು. ಮತ್ತೆ ಪ್ರಸಾದ ಎಲ್ಲಿ? ತಿನ್ಕೊಬಿಟ್ವಿ. ಏನ್ ಪುಟಿ, ನೆನ್ನೆ ನೀನ್ ಗಂಡ ಅನ್ಸ್ಕೊಂಡಿರೋ ಪುಣ್ಯಾತ್ಮ ತಾಲೂಕು ಆಫೀಸಿಗೆ ಬಂದಿದ್ದಂತೆ. ಅವ್ರು ಬಂದಿದ್ದ ನೀನ್ ನನ್ಗೆ ಹೇಳಲೇ ಇಲ್ಲ. ಅಣ್ಣ ಅದು ಬಂದಿದ್ದಷ್ಟೇ ಅಲ್ಲದೆ ಅಲ್ಲಿರೋ ಆಫೀಸರ್ಸ್ಗೆಲ್ಲ ದುಡ್ಡು ಕೊಟ್ಬಿಟ್ಟು ಅಪ್ಪನಿಗೆ ನಿನ್ನೆನೇ ಕೊಡ್ಬೇಕಾಗಿರೋ ಡಾಕ್ಯುಮೆಂಟ್ನ ಕೊಡಬೇಡಿ ಅಂತ ಬೇರೆ ಹೇಳಿದ್ರಂತೆ. ಹೌದಾ? ಅದೆಲ್ಲ ನಂಗೆ ಗೊತ್ತಿರ್ಲಿಲ್ಲ. ಆದ್ರೆ ನನಗದೆಲ್ಲ ಗೊತ್ತಾಯ್ತು. ನೀನ್ ಅವ್ರ ಜೊತೆ ಮಾತಾಡ್ತಾ ಇಲ್ಲ ತಾನೆ? ಅಪ್ಪ ಇಲ್ಲಪ್ಪ. ಅವ್ರೇನಾದ್ರು ನೀನ್ ಹಿಂದೆ ಬಿದ್ದಿದಾರಾ? ಇಲ್ಲಪ್ಪ. ಏನಿದು? ತರಕಾರಿಗೆ ಸೊಪ್ಪು ಅಷ್ಟೇ. ಮತ್ ಬೊಕ್ಕೆ ಇದ್ದಂಗಿದೆ. ಬೊಕ್ಕೆನಾ? ನನ್ಗೆ ಯಾರಣ್ಣ ಬೊಕ್ಕೆ ಕೊಡ್ತಾರೆ? ಇವಾಗ ಮಾರ್ಕೆಟ್ ಅಲ್ಲೆಲ್ಲ ತರಕಾರಿಗಳನ್ನ ಹಿಂಗೆ ಕಟ್ಕೊಡ್ತಿರೋದು ಅಲ್ವೇನ್ರು? ಓ, ಮಾರ್ಕೆಟ್ ತುಂಬಾ ಅಪ್ಡೇಟ್ ಆಗಿದೆ. ಎಲ್ಲಿ ತೋರ್ಸು. ಯಾರು ಕರೀತಿದ್ದಾರೆ? ಬನ್ರಲ್ಲಿ. ಆ ಬೊಕ್ಕೆ ಯಾರ ಕೊಟ್ಟಿದ್ದು? ಎಲ್ಲ ಎಲ್ಲ ಮಕ್ಳು. ಪುಟ್ಟಿ ಕೈಲಿ ಖರ್ಚೀಫು, ಈ ತರಕಾರಿ ಬೊಕ್ಕೆ ಎಲ್ಲ ನೋಡ್ತಾ ಇದ್ರೆ ನನ್ನ ಮಕ್ಕಳು ಕೊಟ್ಟಿದ್ದ ಟಿಪ್ಸ್ ಮಹಿಮೆ ಅನ್ನಿಸ್ತಾ ಇದೆ. ಆ ಮಹಾನ್ ಭಾವ ಮಕ್ಕಳನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂತಾರೆ. ಲೇ ದೀಪಾ, ಇದು ತರಕಾರಿ ಸೊಪ್ಪಲ್ಲಿ ಅಲಂಕಾರ ಮಾಡಿರೋ ತರ ಇದೆ. ಏನೇ ದೀಪಾ, ಅದನ್ನ ಹಿಡ್ಕೊಂಡು ಕನಸು ಕಾಣ್ತಾ ಇದ್ಯಾ? ಯಾರು ಕೊಟ್ಟಿದ್ದು? ಯಾರಿಲ್ಲ ಅತ್ತೆ, ನಾನೇ ತಗೊಂಡ್ ಬಂದಿದ್ದು. ನಮ್ಮ ಕಳಸಪೇಟೆಯಲ್ಲಿ ಈ ತರ ಸೊಪ್ಪು ತರಕಾರಿಲಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಡೋರು ಯಾರೇ ಇದ್ದಾರೆ?